ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಸಿಎಂ ಪತ್ರಕರ್ತರ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿವರೆಗೂ ಕೂಡ ಅವರು ಹೇಳ್ತಾ ಇದ್ದಿದ್ದೇ ಬೇರೆ, ಆದರೆ ಇವತ್ತು ಹೇಳಿದ್ದು ಮಾತ್ರ ಡಿಫರೆಂಟ್ ಆಗಿತ್ತು. ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಅವರು ಸಿಎಂ ಅನ್ನುವಂತಹ ವಿಚಾರವನ್ನ ಅವರು ಮಾತನಾಡಿದ್ದಾರೆ. ಪತ್ರಕರ್ತರ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟರು. ಡಿಕೆಶಿ ಸಿಎಂ ಆಗೋದು ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಏನ್ರಿ ಈಗೇನಾದ್ರೂ ಅದ್ರ ಮಾತಿದ್ಯಾ, ನಿಮ್ಗೆ ಗೊತ್ತಿದ್ಯಾ, ನಿಮ್ಗೆ ಹೇಳಿದ್ರ ಹೈಕಮಾಂಡ್ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ರು. ಹಾಗಿದ್ರೆ ಇವತ್ತು ಏನ್ ಮಾತನಾಡಿದ್ರು ಡಿಕೆಶಿ ಅವರ ಪಕ್ಕದಲ್ಲಿ ನಿಂತ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು? ಕೇಳೋಣ. ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದಾಗ. ಡಿಕೆ 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 ಶಿವಕುಮಾರ್ ಅವರು ಯಾವಾಗ ಸಿಎಂ ಆಗ್ತಾರೆ? ಹೈಕಮಾಂಡ್ ಹೇಳಿದಾಗ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಎಸ್ ರೂಪೇಶ್, ಇಲ್ಲಿವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ, ಅದರಲ್ಲೂ ಕೂಡ ಬಜೆಟ್ ಅನ್ನ ಕೂಡ ಮಂಡಿಸ್ತೇನೆ, ಯಾರು ಹೇಳಿದ್ದು ನಿಮಗೆ, ಈ ರೀತಿಯಾಗಿ ಪ್ರಶ್ನೆ ಮಾಡೋರು. ಆದರೆ ಇದೇ ಮೊದಲನೇ ಬಾರಿಗೆ ಅಂತ ಹೇಳಿ ಅನಿಸ್ತಾ ಇದೆ. ಡಿಕೆಶಿ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ, ಯಾವಾಗ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಹೈಕಮಾಂಡ್ ಹೇಳಿದಾಗ ಅಂತ ಎಲ್ಲೋ ಒಂದು ರೀತಿಯಾಗಿ ಈಗಲೇ ಸೂಚನೆಯನ್ನ ನೀಡಿದ್ದಾರೆ. ನಿಜ ಕುಸುಮ, ಯಾಕಂತ ಹೇಳಿದ್ರೆ ಈಗ ಸಾಕಷ್ಟು ಜಟಾಪಟಿಗಳಾಗ್ತಾ ಇದೆ, ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಆಗಿ ಹೋಗಿದೆ. ಆದರೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಏನಾಗುತ್ತೆ ಮುಂದೆ, ಏನಾಗಬಹುದು, ಹೈಕಮಾಂಡ್ ಏನು ಹೇಳ್ಬೋದು ಅಂತೇಳಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಹೀಗಾಗಿ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಬಂದರು. ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅಂತೇಳಿ, ಒಂದು ಆರ್ ವಿ ದೇವರಾಜ್ ಅವರು ಸಚಿವರಾಗಬೇಕಿತ್ತು ಅನ್ನೋ ಪ್ರಶ್ನೆಗಳಿತ್ತು. ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಮಾಡ್ತಾ ಅವರು ಅರ್ಹರಿದ್ರು, ಆದರೆ ಆಗ್ಲಿಕ್ಕಾಗಿಲ್ಲ, 15% ಜನ ಅಷ್ಟು ಮಾತ್ರ ಸಚಿವರಾಗೋದು ಅಂತೇಳಿ ಸಿಎಂ ಸಿದ್ದರಾಮಯ್ಯ. ಆ ತಕ್ಷಣಕ್ಕೆ ಒಂದು ಪ್ರಶ್ನೆಗಳು ಕೇಳಲಾಯಿತು, ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅಂತೇಳಿ. ಆವಾಗ ಹೈಕಮಾಂಡ್ ಹೇಳಿದಾಗ ಅಂತೇಳಿ ಹೇಳಿದ್ರು. ಈ ಮೂಲಕವಾಗಿ ಮುಂದೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬಹುದು, ಇದಕ್ಕೆ ಸಹಮತ ಇದೆ ಅಂತ ಅರ್ಥದಲ್ಲಿ ಮಾತಾಡ್ತಾ ಕಾಣ್ತಾ ಇದೆ. ಇದು ಬಾಯ್ತಪ್ಪಿ ಅಥವಾ ಆ ಒಂದು ಆಕ್ಷನ್ಗೆ ರಿಯಾಕ್ಷನ್ ಆಗಿ ಹೇಳಿದ್ರು ಅಥವಾ ಮನಸ್ಪೂರ್ವಕವಾಗಿ ಹಾರೈಸಿದ್ರು ಅನ್ನೋದು ಒಂದಿಷ್ಟು ವಿಚಾರ. ಯಾಕಂತ ಹೇಳಿದ್ರೆ ಮಾತಿನ ಬರದಲ್ಲಿ ಹೇಳಿದ್ರು ಅಥವಾ ನಿಜಕ್ಕೂ ಹೇಳಿದ್ರು ಅನ್ನೋಂಥದ್ದು. ಆದರೂ ಕೂಡ ಡಿ ಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಅಂದಾಗ ಹೈಕಮಾಂಡ್ ಅಂದಾಗ ಅಂತ ಹೇಳಿದಾಗ ಹೈಕಮಾಂಡ್ ಮಾತಿಗೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ ಅಂತೇಳಿ ಸಿಎಂ ಹೇಳ್ತಾ ಇದ್ದಾರೆ, ಡಿ ಸಿ ಎಂ ಅವರು ಹೇಳ್ತಾ ಇದ್ದಾರೆ.